ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಡೆಗೂ ಧರ್ಮಸ್ಥಳದ ಲಫಂಗರ ಪ್ರಕರಣ ಅಧಿಕೃತವಾಗಿ ಇದೊಂದು ಲಫಂಗತನ ಅಂತ ರುಜುವಾತಾಗಿದೆ. ಇವರು ಮಾಡಿರುವಂಥ ಬುರುಡೆ ಕೆಲಸಗಳೇನಿದ್ದಾವೆ ಅವೆಲ್ಲವೂ ಕೂಡ ಷಡ್ಯಂತ್ರವಾಗಿತ್ತು ಅಂತ ಸ್ವತಃ SIT ತನ್ನ ವರದಿಯನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ನನ್ನ ವಾದ ಮಂಡನೆಯೇ ಸಂಪೂರ್ಣವಾಗಿ ಭಿನ್ನವಾದದ್ದು. ಎಲ್ಲರೂ ಇದ್ರ ಬಗ್ಗೆ ಸುದ್ದಿ ಏನು ಬರಿತಾ ಇದ್ದಾರೆ ಅಂದರೆ 6 ಜನ ಆರೋಪಿಗಳು ಇವರೆಲ್ಲ ಬರ್ತಾರೆ, ಕರ್ಕೊಂಬಂದು ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡ್ತಾರೆ. ಪಿತೂರಿ ಮಾಡಿದ್ದಕ್ಕೋಸ್ಕರ ಸರ್ಕಾರ ಒಂದು SIT ರಚನೆ ಮಾಡುತ್ತೆ. SITಗೆ ಅವ್ರು ಯಾರು ಬೇಕೋ ಅವ್ರನ್ನೇ ಮುಖ್ಯಸ್ಥರನ್ನಾಗಿ ಮಾಡಲಾಗತ್ತೆ. ಅದಾದಮೇಲೆ ಮಾಸ್ಕ್ ಮ್ಯಾನ್ ಬಂದು ಕೋರ್ಟ್ ಹೇಳಿದ್ದರಿಂದಾಗಿ ಎಲ್ಲ ಕಡೆ ಗುಂಡಿ ತೆಗೆಯಲಾಗತ್ತೆ. ಈ ರೀತಿಯಾಗಿ ಅದರ ಇಡೀ ಕಥೆಯನ್ನು ಎಲ್ಲರೂ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿರೋ ವಿಚಾರ. ಇದು ತಿಂಗಳುಗಟ್ಟಲೆ ಮನರಂಜನೆಯ ವಸ್ತುವಾಗಿ ಕರ್ನಾಟಕದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಪತ್ರಿಕೆಗಳು ಮತ್ತು ಎಲ್ಲ ಚಾನಲ್ಗಳು ಧರ್ಮಸ್ಥಳದ ಕುರಿತು ಎಷ್ಟು ಅಪಕೀರ್ತಿಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯವೋ, ಎಷ್ಟು ಕಳಂಕವನ್ನು ಹೊರಿಸಲಿಕ್ಕೆ ಸಾಧ್ಯವೋ ಎಲ್ಲವನ್ನು ಹೊರಿಸಿಬಿಟ್ಟು ವಾಷಿಂಗ್ಟನ್ ಪೋಸ್ಟು, ನ್ಯೂಯಾರ್ಕ್ ಟೈಮ್ಸು, ಅಲ್ ಜಜೀರಾ ಚಾನಲ್ಲು, BBC, ಧರ್ಮಸ್ಥಳ ರಿಲಿಜಿಯಸ್ ಟೌನ್, ಅಲ್ಲಿ 100 ಜನ ಮಹಿಳೆಯರ ಅತ್ಯಾಚಾರ, ಸ್ವತಃ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಅವರೇ ಎಲ್ಲ ಹೆಣ ಹೋಗಿಸಿದ್ರು. ಅದಕ್ಕೆ ಮಾಸ್ಕ್ ಮ್ಯಾನ್ ಹೋಗಿ ಹೆಣ ಹೂಡ್ತಾ ಇದ್ದ, ಆತನೇ ಎಲ್ಲ ಕಡೆ ಗುಂಡಿ ತೆಗೆಸ್ತಾ ಇದ್ದಾನೆ. ಈ ರೀತಿ ಪುಂಖಾನುಪುಂಖವಾಗಿ ಪ್ರತಿನಿತ್ಯ ಸುದ್ದಿಯನ್ನು ಮಾಡಲಾಗ್ತಾ ಇತ್ತು. ಈಗ ಕೊನೆಗೆ ಒಂದು ಸಣ್ಣ ರಿಜಾಯಿಂಡರ್ ರೀತಿಯಲ್ಲಿ, ಸ್ಪಷ್ಟೀಕರಣದ ರೀತಿಯಲ್ಲಿ, ತಿದ್ದುಪಡಿಯ ರೀತಿಯಲ್ಲಿ ಒಂದು ಸುದ್ದಿ ಏನಂದರೆ, ಇದೆಲ್ಲ ಕೂಡ ಷಡ್ಯಂತ್ರ, ಇದು ಬೇಕು ಅಂತಲೇ ಧರ್ಮಸ್ಥಳದ ವಿರುದ್ಧ ಕೆಟ್ಟ ಹೆಸರು ಬರಲಿಕ್ಕೆ ಮಾಡಿದಂಥ ಒಂದು ಕುತಂತ್ರ, ಷಡ್ಯಂತ್ರ. ಇದು ಬುರುಡೆ ಗ್ಯಾಂಗ್ ಅಂತ ಒಂದು 6 ಜನರ ಹೆಸರನ್ನು ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಭಾಳ ಸಿಂಪಲ್ ಆಗಿದೆ ಸ್ವಾಮಿ. ಒಬ್ಬ ವ್ಯಕ್ತಿ ಬರ್ತಾನೆ, ಚಿನ್ನಯ್ಯ ಅಂತ ಬರ್ತಾನೆ. ಚಿನ್ನಯ್ಯ ಕೈಯಲ್ಲಿ ಬರುವಾಗ ಬುರುಡೆ ಹಿಡ್ಕೊಂಡು ಬರ್ತಾನೆ. ಬಂದು ಸ್ಟೇಷನ್ನಿಗೆ ಬರ್ತಾನೆ. ಸ್ಟೇಷನ್ ಆದಮೇಲೆ ನ್ಯಾಯಾಲಯಕ್ಕೆ ಹೋಗುತ್ತೆ. ನ್ಯಾಯಾಲಯ ತನಿಖೆಯನ್ನು ಮಾಡಿ ಅಂತಾದರೆ, ತನಿಖೆ ಮಾಡಿ ಅಂದಾಗ ಅದಕ್ಕೋಸ್ಕರ ಒಂದು SIT ರಚನೆ ಮಾಡಿ ಅಂತ ಇವರೆಲ್ಲ ಅದಕ್ಕೆ ಪ್ರೊಪಗ್ಯಾಂಡ ಮಾಡ್ತಾರೆ. ಆಯಿತು, SIT ರಚನೆ ಮಾಡ್ತಾರೆ. ಆದರೆ ನ್ಯಾಯಾಲಯ ಹೇಳಿದ್ದೇನು ಸ್ವಾಮಿ? ನ್ಯಾಯಾಲಯ ಹೇಳಿದ್ದು, ಈ ಮನುಷ್ಯ ಹೇಳ್ತಾ ಇರೋದು ನಿಜಾನ ಸುಳ್ಳ ತಿಳ್ಕೊಳ್ಳಿ ಅಂತ ಹೇಳಿದ್ದು. ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ 1998ರಿಂದ 2014 ಇದ್ದ. ಈತ ನಿಜವಾಗಲೂ ಈ ರೀತಿ ಸಫಾಯಿ ಕರ್ಮಚಾರಿ ಇದ್ದವನು. ಈ ರೀತಿ ಹೋಗದದ್ದು ನಿಜಾನ ಸುಳ್ಳ? ಇದನ್ನು ತನಿಖೆ ಮಾಡಿ. ಇದನ್ನು ಹೆಂಗೆ ತನಿಖೆ ಮಾಡ್ಬೇಕು ಸ್ವಾಮಿ? ಮೊದಲೇದಾಗಿ ಆ ಚಿನ್ನಯ್ಯನ ಪೂರ್ವಾಪರವನ್ನು ಹೊರತೆಗಿಬೇಕು. ಯಾರು ಈತ, ಎಲ್ಲಿಂದ ಬಂದ, ಈತನ ಹೆಂಡತಿ ಯಾರು, ಈತ ಏನು ಮಾಡ್ತಾ ಇದ್ದ, ತಮಿಳ್ನಾಡಿನಲ್ಲಿ ಏನು ಮಾಡ್ತಾ ಇದ್ದ, ಸಂಪೂರ್ಣವಾದ ಮಾಹಿತಿಗೆ ಸಂಪೂರ್ಣವಾಗಿ ಅದಕ್ಕೆ ಇಡೀ ವ್ಯವಸ್ಥೆ ಅದನ್ನು ಕೆಲಸ ಮಾಡಬೇಕು, ತಲೆಯಿಂದ ಕೆಲಸ ಮಾಡಬೇಕು. ಚಿನ್ನಯ್ಯ ಹೇಳ್ತಾನೆ ಇಂತಲ್ಲಿ ಹೋಗ್ತಿದ್ದೀನಿ ಅಂತಾನೆ. ಹೋಗೋದು ಅಲ್ಲಿ ಕೂದಲಿ ಪಿಕಾಸಿ ತೊಗೊಂಡು ಹೋಗೋದು, ಅಲ್ಲಿ ತೆಗೆಯೋದು, ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದು. ಇನ್ನು ಅಲ್ಲಿ ತೆಗೆದಿದ್ದೀನಿ ಅಂತ ಹೇಳ್ತಾನೆ, ಅಲ್ಲಿ ಅಲ್ಲ ರೀ, ಸರ್ಕಾರಕ್ಕೆ ತಲೆ ಅನ್ನೋದು ಇರೋದೇ ಅಲ್ವಾ? ಸರ್ಕಾರ ತನ್ನ ವಿವೇಕ, ತನ್ನ ವಿವೇಚನೆ ಅದನ್ನು ಬಳಸಬೇಕಲ್ವ? ಯಾಕೆಂದರೆ ಯಾವುದೇ ಒಂದು ಆರೋಪ ಒಂದು ಇಡೀ ಒಂದು ವ್ಯವಸ್ಥೆಯ ಮೇಲೆ ಮಾಡಿರೋದು, ಒಂದು ಧರ್ಮದ ಮೇಲೆ ಮಾಡಿರೋದು. ಇದು ಒಂದು ಹಿಂದೂ ಧರ್ಮದ ಆಸ್ಥಾ ಕೇಂದ್ರ, ಇಡೀ ಕರ್ನಾಟಕದಲ್ಲಿ ಭಾಳ ದೊಡ್ಡ ಮಟ್ಟದ ಹೆಸರಿರುವಂಥ ಒಂದು ದೇವಸ್ಥಾನದ ಮೇಲೆ ಒಬ್ಬ ವ್ಯಕ್ತಿ ಆರೋಪ ಮಾಡಿದಾಗ ಅದರ ಮೇಲೆ ಕ್ರಮ ಕೈಗೊಳ್ಳುವ ಸಂದರ್ಭದಲ್ಲಿ, ತನಿಖೆ ಮಾಡುವ ಸಂದರ್ಭದಲ್ಲಿ ಯಾವ ರೀತಿಯ ತನಿಖೆ ನಡೀಬೇಕಾಗಿತ್ತು ಅನ್ನೋದು ನನ್ನ ಪ್ರಶ್ನೆ. ಇದು ಓಪನ್ ಆ್ಯಂಡ್ ಶಟ್ ಕೇಸು ಅಂತ ಜಗತ್ತಿಗೆ ಗೊತ್ತಾಗತ್ತೆ. ಯಾಕೆಂದರೆ ಯಾವುದೇ ಒಂದು ಪ್ರದೇಶದಲ್ಲಿ ನಿರಂತರವಾಗಿ 400-500 ಹೆಣಗಳನ್ನು ಕದ್ದು ಮುಚ್ಚಿ ಹೂಡಿದ್ದೀನಿ ಅಂತ ಆತ ಹೇಳಿದಾಗಲೇ ಇದು ಸುಳ್ಳು ಅಂತ ಎಲ್ರಿಗೂ ಗೊತ್ತಾಗ್ಬಿಡತ್ತೆ. ಯಾಕೆಂದರೆ ಯಾವುದೇ ಹೆಣವನ್ನು ಅಷ್ಟು ಯಾವ ಧರ್ಮ ಕೇಂದ್ರದಲ್ಲಿ, ಒಂದು ಊರಿನಲ್ಲಿ, ಶ್ರದ್ಧಾ ಕೇಂದ್ರದಲ್ಲಿ ನಿರ್ಜನವಾಗಿರುವ ಪ್ರದೇಶ ಆಗಿದ್ರೂ ಕೂಡ ಜನರ ಕಣ್ಣು ತಪ್ಪಿಸಿ ಅಷ್ಟು ಹೆಣ ಹೂಡೋಕ್ಕಾಗಲ್ಲ. ಯೋಚನೆ ಮಾಡಿ ನೋಡಿ. ಹಾಗಿರುವಾಗ ಒಬ್ಬ ವ್ಯಕ್ತಿಯೇ ಹೆಣ ಹೂಡ್ತಾನೆ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿಯಿಂದ ಹೆಣ ಹೂಡ್ಲಿಕ್ಕೆ ಸಾಧ್ಯನಾ? ಹೆಣ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ? ಹೋಗಲಿ, 400-500 ಅತ್ಯಾಚಾರ ಮಾಡ್ಲಿಕ್ಕೆ ಸಾಧ್ಯನಾ? ಅತ್ಯಾಚಾರ ಮಾಡಿದವ್ರನ್ನೆಲ್ಲ ಕೊಲೆ ಮಾಡ್ಲಿಕ್ಕೆ ಸಾಧ್ಯನಾ? ಇದು ಹ್ಯೂಮನ್ಲಿ ಇಂಪಾಸಿಬಲ್ ಆದಂಥ ಪ್ರಕರಣ ಅಂತ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಜಡ್ಜ್ಮೆಂಟ್ ಪ್ರಯಮ್ ಫಸಿನಲ್ಲೇ ಇದು ಗೊತ್ತಾಗ್ಬಿಡುತ್ತೆ, ಇದು ಸುಳ್ಳು ಅಂತ. ಆಯಿತು, ಅವನೊಂದು ತಲೆಬುರುಡೆಯನ್ನು ಹಿಡ್ಕೊಂಬಂದಪ್ಪ. ಮೊದಲು ಇನ್ವೆಸ್ಟಿಗೇಷನ್ ಆಗಬೇಕಾಗಿದ್ದು ಯಾವುದ್ರ ಬಗ್ಗೆ? ಮೊದಲು ನೀ ತಂದಿಯಲ್ಲಪ್ಪ ತಲೆಬುರುಡೆ, ಇದು ಯಾವುದೋ ಒಂದು ಮಹಿಳೆಯ ಅತ್ಯಾಚಾರ ಆಗಿತ್ತು, ಅತ್ಯಾಚಾರ ಆಗಿದ್ದನ್ನು ನಾನು ಹೂಳಿದ್ದೆ, ಆ ಹೂಳಿದ್ದರ ತಲೆಬುರುಡೆಯನ್ನು ನಾನು ತಂದಿದ್ದೀನಿ ಅಂತ ಆತ ಹೇಳಿದ್ದು. ಏನು ಮಾಡಬೇಕು?
ಫಸ್ಟು ಅದರ ಇನ್ವೆಸ್ಟಿಗೇಷನ್ ಆಗಬೇಕು. ಈ ತಲೆಬುರುಡೆ ಯಾರ್ದು ಅನ್ನೋದು ಅಲ್ಲಿ ತೀರ್ಮಾನ ಆಗಬೇಕು. ಅದು ಬಿಟ್ಟುಬಿಡ್ತಾರೆ. ಈ ಕಡೆ ಮಾರನೇ ದಿವಸದಿಂದ ಇಡೀ ಸರ್ಕಾರದ ಮಷಿನರಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ರೆವಿನ್ಯೂ ಆಫೀಸರ್ ಬರ್ತಾರೆ, ಮ್ಯಾಜಿಸ್ಟ್ರೇಟ್ ಬರ್ತಾರೆ, ಪೊಲೀಸರು ಬರ್ತಾರೆ, JCB ಬರ್ತದೆ. ಇಡೀ ವ್ಯವಸ್ಥೆ ಸರ್ಕಾರವೇ ಅಲ್ಲಿ ನಿಂತುಬಿಡ್ತದೆ. ಧರ್ಮಸ್ಥಳದ ಸುತ್ತಮುತ್ತ ನೇತ್ರಾವತಿ ದಂಡೆ ಮೇಲೆ ನಿಂತ್ಕೊಳ್ಳುತ್ತೆ. ದೊಡ್ಡದಾದಂಥ ಇದು ಹೇಗೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಸಹ್ಯವನ್ನು ಒಂದು ಕೇಂದ್ರದ ಮೇಲೆ ಮಾಡ್ತಾರೆ, ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಮಾಡ್ತಾರೆ. ಅದು ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರದ ಮೇಲೆ ಮಾಡ್ತಾರೆ. ಯಾವುದೇ ಒಂದು ಮಸೀದಿಯಲ್ಲಿ ಇಂಥದ್ದಾಗಿದೆ ಅಂತ ಯಾವನಾದರೂ ಒಬ್ಬ ಹಿಂದೂ ಕಂಪ್ಲೇಂಟ್ ಕೊಟ್ಟಿದ್ದರೆ ಆವಾಗ ಏನಾದರೂ ಸರ್ಕಾರ ಈ ರೀತಿ ಮಾಡ್ತಾ ಇತ್ತಾ? ಒಂದು ವೇಳೆ ಸರ್ಕಾರ ನಿಷ್ಪಕ್ಷಪಾತವಾಗಿ ಮಾಡಿದೆ ಅಂತ ತಿಳ್ಕೊಳ್ರಿ, ಆ ಧರ್ಮೀಯರು ಏನಿದಾರಲ್ಲ ಅವರು ಈ ರೀತಿ ರಿಪೋರ್ಟ್ ಬಂದಿದ್ದು ಬುರುಡೆ ಗ್ಯಾಂಗಿನ ಕೆಲಸ, ಇದು ಷಡ್ಯಂತ್ರ ಆದಮೇಲೆ ಆ ಮುಸಲ್ಮಾನರು ಏನಾದರೂ ಸುಮ್ಮನೆ ಬಿಡ್ತಿದ್ರ? ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ನಾ ಬೇರೆ ಏನೂ ಹೇಳೋದಿಲ್ಲ. ಸರ್ಕಾರದ ಉದ್ದೇಶವೇ ದುರುದ್ದೇಶವಾಗಿತ್ತು. ಸರ್ಕಾರದ ಉದ್ದೇಶವೇ ಧರ್ಮಸ್ಥಳದ ಮೇಲೆ ಅಪಕೀರ್ತಿಯನ್ನು ಹೊರಿಸಬೇಕು ಅಂತಿತ್ತು. ಯಾವ ಸಿದ್ದರಾಮಯ್ಯನವರಿಗೆ ದಕ್ಷಿಣ ಕನ್ನಡ ಮಂಗಳೂರು ಅನ್ನೋದು ಹಿಂದುತ್ವದ ಫ್ಯಾಕ್ಟ್ರಿ ಅನ್ನುವಂಥ ಮನಸ್ಥಿತಿ ಇದೆಯೋ, ಪೂರ್ವಾಗ್ರಹ ಇದೆಯೋ, ಈ ಭದ್ರಕೋಟೆಯನ್ನು ಹಿಂದೂ ಭದ್ರಕೋಟೆಯನ್ನು ನಾವು ನುಚ್ಚು ನೂರು ಮಾಡಬೇಕು ಅನ್ನುವಂಥ ಮನಸ್ಥಿತಿ ಅವರಲ್ಲಿತ್ತೋ ಅದು ಇಂಥದ್ದೊಂದು ಕೆಲಸ ಮಾಡಲಿಕ್ಕೆ ಪ್ರೇರಣೆ ಮಾಡಿತು. ನನಗೆ ಗಿರೀಶ್ ಮಟ್ಟಣ್ಣವರು, ಮಹೇಶ್ ತಿಮರೋಡಿ ಇವರೆಲ್ಲ ಪದಾತಿದಳದ ಸೈನಿಕರು, ಪ್ಯಾದೆಗಳು ನನ್ನ ಕಣ್ಣೆದ್ರಿಗೆ. ಏನು ಅಲ್ವೇ ಅಲ್ಲಿ ಇವರು ಯಾರು ಎರಡು ಕಪಾಳ ಕೊಡದೆ ಹೇಳ್ದಂಗೆ ಬಾಯಿ ಬಿಡ್ತಾರೆ? ಪೊಲೀಸರು ಬಾಯಿ ಬಿಡಿಸ್ಬೇಕು ಅಂದರೆ ಏನು ಬೇಕಾದ್ರೂ ಬಾಯಿ ಬಿಡಿಸ್ತಾರೆ. ಒಂದು ರೂಮ್ನಲ್ಲಿ ಬಾಗಿಲಾಕಿ 15 ನಿಮಿಷ ಪೊಲೀಸರು ಮನಸ್ಸು ಮಾಡಿದರೆ ಮಹೇಶ್ ಶೆಟ್ಟಿ ತಿಮರೋಡಿನೂ ಬಾಯಿ ಬಿಡ್ತಾನೆ, ಗಿರೀಶ್ ಮಟ್ಟಣ್ಣವರು ಬಾಯಿ ಬಿಡ್ತಾನೆ. ಬಾಯಿ ಬಿಡಿಸ್ಲಿಕ್ಕೆ ನಿಮ್ಮ ಮನಸ್ಸು ಇರಬೇಕಲ್ಲ. ನೀವು ಕೈ ಕಟ್ಕೊಂಡು ಏನು ಮಾಡಿದ್ರಿ ಹೇಳಿ ಅಂತ ಕೇಳಲ್ಲ ಪೊಲೀಸರು. ಬೂಟುಗಾಲೇ ಒದಿತಾರೆ. ಏನು ಮಾಡ್ತಾರೆ ಒಳಗಡೆ ಅನ್ನೋದು ನಿಮ್ಗೆ ಆರ್ತನಾದದಲ್ಲಿ ಕೇಳಿಸ್ಕೋಬೇಕು ನೀವು. ಏರೋಪ್ಲೇನ್ ಹತ್ಸೋದು ಅಂದರೆ ಏನು, ಇರುವೆ ಬಿಡೋದು ಅಂದರೆ ಏನು, ಕಾರ್ಪುಡಿ ಹಾಕೋದು ಅಂದರೆ ಏನು, 3rd ಡಿಗ್ರಿ ಟ್ರೀಟ್ಮೆಂಟ್ ಅಂದರೆ ಏನು? ಒಬ್ಬ ವ್ಯಕ್ತಿಗೆ ಇದನ್ನು ಮಾಡಿದರೆ ಇದೇನು ಕಾನೂನನ್ನು ಬಿಟ್ಟು ಪೊಲೀಸರು ಮಾಡಿದರು ಅಂತ ಮಾಡಬೇಕು ಮಾಡಿಲ್ಲ ಅಂತ ನಾನು ಮಾತಾಡ್ತಾ ಇಲ್ಲ. ಇರುವ ವ್ಯವಸ್ಥೆಯ ಬಗ್ಗೆ ಹೇಳ್ತೀನಿ. ಅವತ್ತೇ ಈ ಕೇಸು ಸೆಟ್ಲ್ ಆಗಿರೋದು. ಅದಕ್ಕೆ ವರ್ಷಗಟ್ಟಲೆ, 6 ತಿಂಗಳಗಟ್ಟಲೆ, 3 ತಿಂಗಳಗಟ್ಟಲೆ ಕಾಯ್ಕೊಂಡು ಈಗ ಪ್ರಾಥಮಿಕ ವರದಿಯಲ್ಲಿ ಅಕ್ಯೂಸ್ ನಂಬರ್ 1 ಇವರು, ಅಕ್ಯೂಸ್ ನಂಬರ್ 2 ಇವರು, ಅಕ್ಯೂಸ್ ನಂಬರ್ 3 ಇವರು ಅಂತ ಹೆಸರುಗಳನ್ನು ನಾವು ಹೇಳಬೇಕು. ಎಂಥ ದುರಂತ ಸ್ಥಿತಿ ನೋಡ್ರಿ. ನಾನು ಹೇಳ್ತಾ ಇದ್ದೀನಿ. ಈಗ ಉದಾಹರಣೆಗೆ ಇನ್ನೊಂದು ಬಿಟ್ಬಿಡು, ಅದನ್ನು ಬಿಟ್ಬಿಡಿ. ನಾಳೆ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹೇಳ್ತಾನೆ, ಯಾರು KJ ಜಾರ್ಜೋ ಅಥವಾ ಸಿದ್ದರಾಮಯ್ಯನೋ, ಯಾರ್ದೋ ಮನೆಯ ಸುತ್ತಮುತ್ತ ಅಷ್ಟು ವರ್ಷಗಳ ಹಿಂದೆ ನಿರಂತರವಾಗಿ ಇಲ್ಲಿ ಬಂದಂಥ ಎಲ್ಲ ಜನರ ಮೇಲೆ ರಾತ್ರೋರಾತ್ರಿ ಅತ್ಯಾಚಾರ ನಡೀತಾ ಇತ್ತು, ಇವರ ಕುಟುಂಬದವರೇ ಬಂದು ಎಲ್ಲ ಹೆಣಗಳನ್ನು ಮುಚ್ಚಾಕ್ಬಿಡ್ತಾ ಇದ್ರು ಅಂತ ಒಬ್ಬ ಯಾವನೋ ಒಂದು ಸಣ್ಣ ಕೋರ್ಟ್ಗೆ ಹೋಗಿ ಒಂದು FIR ಸಲ್ಲಿಸಿ, ಇದನ್ನು FIR ಹಾಕ್ಕೊಳ್ಳಿ ಅಂತ ಒಂದು ಪಿಟಿಷನ್ ಹಾಕ್ಸ್ಬಿಡ್ತಾನಪ್ಪ. ಕೋರ್ಟು ಹೇಳಿಬಿಡತ್ತೆ ಏನಂತ, ಅವ್ರ ಮನೆ ಮುಂದೆ ಈ ರೀತಿಯಾದಂಥ ಭಾನ್ಗಡಿಗಳು ನಡೆದಿದ್ದಾವಂತೆ, ಉಲ್ಕೋಚಿತನ ಮಾಡಿದಾರಂತೆ, ಅವರು ರಾಜಕಾರಣಿಯಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ, ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಜನ ಕಷ್ಟ ಇದೆ ಅಂತ ಕೇಳಲಿಕ್ಕೆ ಹೋದವ್ರನ್ನೆಲ್ಲ ರಾತ್ರಿ ಕರ್ಕೊಂಡು ಹೋಗಿ ಕುಡಿದ ಮತ್ತಿನಲ್ಲಿ ಎಲ್ಲರನ್ನೂ ಅತ್ಯಾಚಾರ ಮಾಡಿದ್ದಾರೆ. ಅವಾಗ ಸರ್ಕಾರ ಹೋಗಿ ಇದೇ ರೀತಿ ಅವ್ರ ಮನೆ ಒಳಗಡೆ ಹೋಗಿ ತೆಗೆಯೋದು, ಆಮೇಲೆ ಅಲ್ಲೇ ಎಲ್ಲ ಸುತ್ತಮುತ್ತಲೆಲ್ಲ ಗುಂಡಿ ತೆಗೆಯೋದು, ಅದಕ್ಕೆ ಬೇಕಾದಂಥ ನಾವು ಕೋರ್ಟಿನ ಆದೇಶವನ್ನು ಪಾಲಿಸ್ತಾ ಇದ್ದೀವಿ. ಕೋರ್ಟಿನ ಆದೇಶ ಹೇಳೋದು ತನಿಖೆ ಮಾಡಿ ಅಂತ, ಕೋರ್ಟಿನ ಆದೇಶ ಹೇಳೋದು ತಿಂಗಳುಗಟ್ಟಲೆ ಪ್ರಹಸನವನ್ನು ನಡೆಸಿ, ನಾಟಕ ನಡೆಸಿ, ಇವರೆಲ್ಲರೂ ಯಾರಿದಾರಲ್ಲ ಈ ಗ್ಯಾಂಗಿನಲ್ಲಿ ಇವರೆಲ್ಲ ಆರಾಮಾಗಿ ಓಡಾಡ್ಕೊಂಡಿರಲಿಕ್ಕೆ, ಬಾಯಿಗೆ ಬಂದ ಹೇಳಿಕೆ ಕೊಡಲಿಕ್ಕೆ ಬಿಟ್ಟದ್ದಲ್ಲ. ಅವನೆಲ್ಲಿ ಹೋದವನು? ಧೂರ್ತ ಸಮೀರ, ಆತ ಯಾಕಿಲ್ಲ? ಆತ ಮಾಡಿರುವಂಥ ಡ್ಯಾಮೇಜ್ ಏನಾದರೂ ಕಡಿಮೆ ಇದೆಯಾ? ಇನ್ನು ಸೌಜನ್ಯ ಅವ್ರ ತಾಯಿ ಮಾತೆತ್ತಿದ್ರೆ, ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿರಿಲ್ವಾ, ಅವ್ರ ಮೇಲೆ ಈ ರೀತಿ ಅತ್ಯಾಚಾರ ಇದ್ರೆ ಏನು ಮಾಡ್ತಿದ್ರಿ ಅಂತ ಎಲ್ಲರೂ ಮಾತಾಡ್ತಿರಲ್ಲ. ಅವ್ರ ತಾಯಿ ಕುಸುಮಾವತಿ ಆಡಿರುವಂಥ ಮಾತುಗಳನ್ನು ಕೇಳಿದರೆ ಈಕೆಯ ಬಗ್ಗೆ ಯಾರಾದರೂ ಇದು ಸಾಂತ್ವನ ಹೇಳಬೇಕಾ, ಅನುಕಂಪ ತೋರಿಸ್ಬೇಕಾ ಅನಿಸುತ್ತೆ. ಆ ರೀತಿಯಾದ ಮಾತುಗಳನ್ನು ಹಾಕ್ಯಾಡ್ತಾರೆ. ಈಗ ನೋಡಿದರೆ ಮೈತುಂಬ ಸಾಲ, ಬ್ಯಾಂಕಿಗೆ ಸಾಲ ಕಟ್ಟಿಲ್ಲ ಅಂತ ಹೊಸ ಸುದ್ದಿಯನ್ನು ಕೇಳಿದೆ ನಾವು, ಆರೋಪಗಳು. ಅದು ಕೂಡ ಈಗ ಅದನ್ನು ಇಶ್ಯೂ ಮಾಡುವಂಥ ಪ್ರಯತ್ನ ನಡೆಯುತ್ತೆ, ವಿವಾದ ಮಾಡಲಾಗತ್ತೆ. ಬೇಕು ಅಂತಲೇ ಇವ್ರ ಮೇಲೆ ದಬಾವಣೆ ಮಾಡಿ ದುಡ್ಡು ವಸೂಲಿ ಮಾಡ್ತಾರೆ. ಸಾಲ ತಗೊಂಡು ಸಾಲ ತೀರಿಸ್ತೇವೆ, ಮರುಪಾವತಿ ಮಾಡಿದೆವರು. ಯಾರೂ ಧರ್ಮಸ್ಥಳಕ್ಕೆ ದಕ್ಷಿಣೆ ಹಾಕಬಾರದು ಅಂತ ಆಕೆ ಹೇಳೋದು ಕುಸುಮಾವತಿ. ಈಕೆಗೂ ಧರ್ಮಸ್ಥಳದಲ್ಲಿ ದಕ್ಷಿಣ ಹಾಕೋದಕ್ಕೆ ಏನು ರೀ ಸಂಬಂಧ? ಆಕೆಗೆ ಮಾತಾಡ್ಬೇಕಲ್ಲ. ತನ್ನ ಮಗಳಿಗಾದ ಅನ್ಯಾಯದ ಬಗ್ಗೆ ಮಾತಾಡಲಿ, ನಮ್ದು 2 ಮಾತಿಲ್ಲ. ನನ್ನ ಧರ್ಮದ, ನನ್ನ ದೇವಸ್ಥಾನದ ಬಗ್ಗೆ ನಾನೇನು ಮಾಡಬೇಕು ಅಂತ ಆಕೆ ಹೇಳಲಿಕ್ಕೆ ಯಾರು ಅಂತ ನಾ ಕೇಳೋದು. ಆಕೆಯ ಮೇಲೆ ಯಾಕೆ ಕೇಸಿಲ್ಲ? ಧೂರ್ತ ಸಮೀರನ ಮ್ಯಾಕೆ ಯಾಕಿಲ್ಲ?
ಅಷ್ಟು ವಿಡಿಯೋ ಚಾನಲ್ಗಳೆಲ್ಲ ಬೆಳಗ್ಗೆ ಎದ್ರು ಬಾಯಿಗೆ ಬಂದ ಹಾಗೆ ಖಾವಂದರ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅವ್ರ ಬಗ್ಗೆ ಯಾಕೆ ಇಲ್ಲಿವರೆಗೂ ಚರ್ಚೆ ಆಗ್ತಾ ಇಲ್ಲ? ಅವ್ರ ಮೇಲೆ ಯಾಕೆ ಅಕ್ಯೂಸ್ ನಂಬರ್ 1, ಅಕ್ಯೂಸ್ ನಂಬರ್ 2 ಅಂತ ಅವ್ರನ್ನ ಅಕ್ಯೂಸ್ ನಂಬರ್ 7, 8, 9, 10, 11, 12 ಅಂತ 150 ಜನ ಇದ್ದಾರೆ ಅವರು. ಇವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ನಾವು ಕೊಡ್ತೀವಿ ಮಾಧ್ಯಮದವರು. ಇವ್ರಿಗೆ ಬರೀ 6 ಜನ ಕಂಡಿದ್ದಾರೆ. ಈಗ ಪ್ರಾಥಮಿಕ ವರದಿಯಲ್ಲಿ 6 ಜನ ಅಕ್ಯೂಸ್ಡು. ಹೆಸರು ಹೇಳ್ಬಿಡ್ತೀನಿ ಕೇಳಿ. ಅಕ್ಯೂಸ್ ನಂಬರ್ 1 ಚಿನ್ನಯ್ಯ. ಈತನನ್ನು ಸ್ವತಃ ಸೌಜನ್ಯನ ಸೋದರ ಮಾವ ಕರ್ಕೊಂಬರ್ತಾನಂತೆ, ವಿಠ್ಠಲಗೌಡ. ಕರ್ಕೊಂಬಂದು ನೋಡು, ಇವನು ಒಂದು ಕಾಲಕ್ಕೆ ಸಫಾಯಿ ಕರ್ಮಚಾರಿ ಕೆಲಸ ಮಾಡ್ತಾ ಇದ್ದ, ಈತನನ್ನು ಇಟ್ಕೊಂಡ್ರೆ ನಾವು ದಂಧೆ ಮಾಡ್ಬೋದು, ಮಾಡೋಣ ಅಂತ ಹೇಳಿ ಅವ್ನು ಕರ್ಕೊಂಬರ್ತಾರೆ. ಕರ್ಕೊಂಬಂದು ಇದು ಷಡ್ಯಂತ್ರ ನಡೆಯೋದೆಲ್ಲಿ ನಡೆಯುತ್ತೆ? ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಕುತ್ಕೊಂಡು ಸ್ಕೆಚ್ ಹಾಕಲಾಗತ್ತೆ. ಅದಾದ ಮೇಲೆ ಸ್ಕಲ್ ತಂದು ಕೊಟ್ಟಂಥ ಪುಣ್ಯಾತ್ಮ ಯಾರು? ಗಿರೀಶ್ ಪಟ್ಟಣ್ಣವರು ಒಂದು ತಲೆಬುರುಡೆ ತಂದು ಕೊಡ್ತಾನೆ. ಇವು ವಿಠ್ಠಲಗೌಡ ತಲೆಬುರುಡೆ ತಂದು ಕೊಡ್ತಾನೆ. ಗಿರೀಶ್ ಪಟ್ಟಣ್ಣವರು ಇದನ್ನು ತೊಗೊಂಡು ಹೋಗಿ ಬೆಂಗಳೂರಲ್ಲಿ ಒಂದು ಲಾಕರಲ್ಲಿ ಇಡ್ತಾನೆ, ಸೆಕ್ಯೂರಿಟಿ ಲಾಕರಲ್ಲಿ. ಅಲ್ಲಿಂದ ದಿಲ್ಲಿಗೆ ತೊಗೊಂಡು ಹೋಗಲಾಗತ್ತೆ. ಅಲ್ಲಿ ಜಯಂತನ ಕಡೆ ಸುಪ್ರೀಂ ಕೋರ್ಟಿಗೆ ಕೊಟ್ಟು ಕಳಿಸಲಾಗತ್ತೆ. ಸುಪ್ರೀಂ ಕೋರ್ಟ್ ಚೀತು ಅಂತ ಚೈಮಾರಿ ಹಾಕಿ ಕೇಸನ್ನು ವಜಾ ಮಾಡುತ್ತೆ. ರಿಜಿಸ್ಟರ್ ಇದನ್ನೇ ಆಗಲ್ಲ, ಅಡ್ಮಿಟ್ಟೇ ಆಗೋಲ್ಲ, ಅದನ್ನು ಮುಚ್ಚಿಟ್ಬಿಡಲಾಗತ್ತೆ. ನೋಡಿ, ಸುಪ್ರೀಂ ಕೋರ್ಟು ಈ ಪ್ರಕರಣವನ್ನು ಅಡ್ಮಿಟ್ ಮಾಡಿಕೊಂಡಿಲ್ಲ, ಅದನ್ನು ಮುಚ್ಚಿಟ್ಟು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹೋಗಲಾಗಿದೆ. ಅದಾದ ಮೇಲೆ ಇಡೀ ಸ್ಕೆಚ್ಚನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಹಾಕಲಾಗತ್ತೆ. ಅದರಲ್ಲಿ ಸ್ವತಃ ಚಿನ್ನಯ್ಯ ಏನು ಹೇಳಿಕೆ ಕೊಡಬೇಕು ಅಂತ ಈ ಗಿರೀಶ್ ಮಟ್ಟಣ್ಣ ಅವ್ರು ಹೇಳ್ಕೊಡ್ತಾನೆ. ತಲೆಬುರುಡೆ ಹಿಂಗೆ ಹಿಡ್ಕೊಂಡು ಹೋಗು, ಈ ರೀತಿ ಸ್ಟೇಟ್ಮೆಂಟ್ ಕೊಡು, ಹಿಂಗೆ ಹೇಳು ಅಂತೆಲ್ಲ ಕಿಂಗ್ ಪಿನ್ ಆಗಿ ಕೆಲಸ ಮಾಡ್ತಾನೆ. ವಿಠ್ಠಲಗೌಡ ಸ್ವತಃ ಸೋದರ ಮಾವ ಸೌಜನ್ಯಗೆ. MT ಜಯಂತ್ ಅನ್ನೋನು ದಿಲ್ಲಿಗೆ ಓಡೋಗ್ತಾನೆ, ಸುಪ್ರೀಂ ಕೋರ್ಟ್ಗೆ ಓಡೋಗ್ತಾನೆ. ಸುಜಾತಾ ಭಟ್ ಅಂತ ಇನ್ನೊಬ್ಬಳು ಕರ್ಕೊಂಬರ್ಲಾಗ್ತದೆ. ಆಕೆ ನನ್ನ ಮಗಳು ಹೊರಟೋಗಿದ್ದಾಳೆ, ಅವಳು ಕೂಡ ಇದೇ ರೀತಿ ಅತ್ಯಾಚಾರ ಮಾಡಲಾಯಿತು, ಪ್ರಸಾದ ತೊಗೊಂಬರ್ತೀನಿ ಅಂತ ಫ್ರೆಂಡ್ಸ್ ಜೊತೆ ಒಳಗೋಯ್ತು. ಏನ್ರಿ ಕತೆ ಕಟ್ಟೋದಕ್ಕೆ? ಕಮರ್ಷಿಯಲ್ ಸಿನಿಮಾದವ್ರು ಬರೆಯೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಸ್ಕ್ರಿಪ್ಟನ್ನು ಬರೀತಾರೆ. ಅದು ಜಗತ್ತಿನ ಎಲ್ಲ ಚಾನಲ್ಗಳಲ್ಲಿ ಪ್ರಚಾರ ಆಗತ್ತೆ, ಅಪಪ್ರಚಾರ ಆಗುತ್ತೆ. ಪ್ರಚಾರ ಅಲ್ಲ, ಇದು ಅಪಪ್ರಚಾರ ಆಗುತ್ತೆ. ನೋಡಿ, ಇದರಲ್ಲಿ ಭಾಳ ಅತ್ಯಂತ ನೋವಾಗೋದು ಯಾರ ಬಗ್ಗೆ ಅಂದರೆ, ನನಗೆ ಧರ್ಮಸ್ಥಳದ ಖಾವಂದರ ಕುಟುಂಬದ ಬಗ್ಗೆ, ವೀರೇಂದ್ರ ಹೆಗಡೆ ಕುಟುಂಬದ ಒಂದು ಹೇಳಿಕೆಯನ್ನು ಯಾರು ಕೊಡಲಲ್ರಿ. ಬಾಹುಬಲಿ ಬೆಟ್ಟದಲ್ಲಿ ಅವರ ಅತ್ಯಂತ ಪವಿತ್ರವಾದ ಸ್ಥಳ ರೀ, ಅಲ್ಲಿ ಹೋಗಿ ಗುಂಡಿ ತೆಗೆಯೋ ಕೆಲಸ ನಡೆಯುತ್ತಲ್ರಿ. ನಮ್ಮ ಮನೆ ದೇವ್ರ ಮನೆ ಒಳಗೆ ಬಂದು ಯಾವನಾರು ಗುಂಡಿ ತೆಗಿತೀನಿ ಅಂದ್ರೆ ನಾವು ಸುಮ್ಮನೆ ಇದ್ದು ಬಿಡ್ತೀವನ್ರಿ. ಸುಮ್ಮನೆ ಯೋಚನೆ ಮಾಡಿ ನೋಡ್ರಿ. ಅಲ್ಲಿ ಹೋಗಿ ಬಾಹುಬಲಿ ಬೆಟ್ಟದಲ್ಲಿ ತೆಗಿತಾರೆ. ದೇವಸ್ಥಾನದ ಎದುರುಗಡೆ ಅಂತ ಹೇಳಿದ್ರೆ ಅಲ್ಲಿ ತೆಗಿಲಿಕ್ಕೆ ತಯಾರಾಗಿರ್ತಾರೆ. ಇವತ್ತಿಲ್ಲಿ ಅಂತಾರೆ, ನಾಳೆ ಅಲ್ಲಿ ಅಂತಾರೆ. ಆತನಿಗೆ ರಾಜಾತಿಥ್ಯ, ಅವನಿಗೆ ಮಾಸ್ಕ್ ಮ್ಯಾನ್ಗೆ, ಚಿನ್ನಯ್ಯನಿಗೆ. ಆತ ಕೊನೆಗೆ ಬಾಯಿ ಬಿಡ್ತಾನೆ ಎಲ್ಲವನ್ನು. ಬೇರೆ ಯಾರೇ ಆಗಿದ್ರೂ ಕೂಡ, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಕುಟುಂಬದವರು ಅಲ್ಲದೆ ಬೇರೆ ಯಾರೇ ಆಗಿದ್ರೂ ಕೂಡ ಈ ರೀತಿಯಾಗಿ ಪ್ರತಿಕ್ರಿಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಪರಂಪರಾನುಗತವಾಗಿ ಬಂದಂಥ ಇಡೀ ಪ್ರದೇಶದಲ್ಲಿ ಅಣ್ಣಪ್ಪ ದೇವರು ಅಂತಂದ್ರೆ ದೈವ ಅಂದ್ಬಿಟ್ರೆ ಅಷ್ಟೊಂದು ಬೆಲೆ ಇರುವ ಸಂದರ್ಭದಲ್ಲಿ, ಪೂಜನೀಯವಾಗಿರುವ ಸಂದರ್ಭದಲ್ಲಿ ಈ ರೀತಿ ಯಾರೋ ಒಂದಷ್ಟು ಜನ ಮುಟ್ಟಾಳರು, ಬುರುಡೆ ಗ್ಯಾಂಗ್ನವರು, ಬದ್ಮಾಶರು ಸೇರಿಕೊಂಡು ಇಂಥ ಪಿತೂರಿ ಮಾಡಿದಾಗ ಯಾರು ಸುಮ್ಮನಿರ್ತಾರೆ? ಯಾವ ಧರ್ಮಾಧಿಕಾರಿ ಸುಮ್ಮನಿರ್ತಾರೆ? ಯಾರೂ ಸುಮ್ಮನೆ ಇರೋದಿಲ್ಲ. ದಂಗೆ ಹೇಳಲಿಕ್ಕೆ ಕರೆಯನ್ನು ಕೊಡ್ತಾರೆ ಜನರಿಗೆ. ಹಿಂದೂಗಳೇ ಏನು ಮಾಡ್ತಾ ಇದ್ದೀರಿ? ನಮ್ಮ ಇಡೀ ಕ್ಷೇತ್ರದಲ್ಲಿ ಈ ರೀತಿ ನಡೀತಾ ಇದೆ, ನೀವೆಲ್ಲ ಭಕ್ತಿಯಿಂದ ಬಂದು ಹರಕೆ ತೀರಿಸ್ತೀರಿ. ನೀವು ಹರಕೆ ತೀರಿಸುವ ಜಾಗದಲ್ಲಿ ನಿಮ್ಮ ವಿರುದ್ಧ ಈ ರೀತಿಯಾದಂಥ ಸಂಚು ಮಾಡ್ತಾ ಇದ್ದಾರೆ. ಈಗ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ಮೊಘಲರಿಗಿಂತ ಬ್ರಿಟಿಷರಿಗಿಂತ ಕೆಟ್ಟ ದಿವಸಗಳು, ದುರ್ದಿನಗಳು ನಮಗೆ ಬರ್ತವೆ, ಎಚ್ಚೆತ್ತುಕೊಳ್ಳಿ ಅಂತ ಒಂದು ರ್ಯಾಲಿಯನ್ನು ಮಾಡಿರೋರು. ಇಡೀ ರಾಜ್ಯ ಅಲ್ಲಾಡಿ ಹೋಗಿರೋದು. ಸಹನೆಯಿಂದ ಇಡೀ ಕುಟುಂಬದವ್ರು ಕಾದರು. ವೀರೇಂದ್ರ ಹೆಗಡೆ ಕುಟುಂಬದವರು ಸಹನೆಯಿಂದ ಕಾದರು. ಆದರೆ ಆಗಿರೋ ಡ್ಯಾಮೇಜು, ಈ ಡ್ಯಾಮೇಜ್ಗೆ ಯಾರು ಪರಿಹಾರ ಕೊಡ್ತಾರೆ? ಪೇಪರ್ನಲ್ಲಿ 4 ಸಾಲ ಸುದ್ದಿ ಬರೆದುಬಿಟ್ರೆ ಆ ಡ್ಯಾಮೇಜ್ ಹೊರಟೋಗುತ್ತಾ? ಅಲ್ ಜಜೀರಾನಲ್ಲಿ ಅವತ್ತು ಪುಟಗಟ್ಟಲೆ ಬಂತಲ್ಲ, ಅದರಲ್ಲಿ ಅವ್ರ ಚಾನಲ್ನ ವೆಬ್ಸೈಟ್ನಲ್ಲಿ, BBC ಬಂತಲ್ಲ. ಇದಕ್ಕೆ ಯಾರು ಕೊಡ್ತಾರೆ? ಈ ಡ್ಯಾಮೇಜನ್ನು ಯಾರು ಕಂಟ್ರೋಲ್ ಸರಿ ಮಾಡಲಿಕ್ಕೆ ಸಾಧ್ಯ ಇದೆ? ರಸ್ತೆನಲ್ಲಿ ಹೋಗಿ ಕಪಾಳಕ್ಕೆ ಹೊಡೆದು ಮನೆಗೆ ಬಂದು ಕಾಲಿಗೆ ಬಿದ್ದಂಗೆ DK ಶಿವಕುಮಾರ್ ಅವ್ರಿಗೆ ಹೇಳ್ತಾರೆ, ನಾನು ಮುಂಚೆನೇ ಹೇಳಿದ್ದೆ ಇದೊಂದು ಪಿತೂರಿ ಅಂತ. ಅಲ್ರಿ, ನೀವು ಉಪಮುಖ್ಯಮಂತ್ರಿ, ನೀವು ವಿಠಲ್ ಶಾಖೆಯಲ್ಲಿದ್ದೆ RSS ಅಲ್ಲಿ ಅಂತ ಹೇಳ್ಕೊತೀರಿ. ಒಂದೊಂದು ಸಲ ಹಿಂದೂ ಧರ್ಮದ ಬಗ್ಗೆ ನಿಮ್ಮ ಕಳಕಳಿ ಇದೆ ಅಂತ ಹೇಳ್ತೀರಿ. ಪ್ರಯಾಗ್ರಾಜ್ ಹೋಗಿ ಕುಂಭಮೇಳದಲ್ಲಿ ಪಾಲ್ಗೊಳ್ತೀರಿ. ಅಂಥವರು ಈ ರೀತಿ ಷಡ್ಯಂತ್ರ ನಡೆಯುವಾಗ, ಅದಕ್ಕೆ ಈ ರೀತಿ ಕಂಡಲ್ಲಿ ತೆಗೆಯೋದೊಂದು ಸಿದ್ದರಾಮಯ್ಯ ನಡೆಸುವಾಗ ನೀವು ಈ ರೀತಿ ಮಾಡಕೂಡದು. ಮೊದಲು ಆ ಚಿನ್ನಯ್ಯನ ಬಗ್ಗೆ ಸರಿಯಾದಂಥ ಕ್ರಮ ಕೈಗೊಳ್ಳೋಣ, ಆತನ ಹಿಂದೆ ಯಾರ್ಯಾರಿದ್ದಾರೆ ಅವ್ರು ಬಾಯಿ ಬಿಡಿಸೋಣ ಅಂತ, 4 ಒದ್ದು ಬಾಯಿ ಬಿಡಿಸೋಣ ಅಂತ ಹೇಳ್ಬೋದಿತ್ತಲ್ಲ. ಒಂದು ಕಾಲಕ್ಕೆ ನಿಮ್ಮ ಪೂರ್ವಾಶ್ರಮದಲ್ಲಿ ಮಾಡಿರುವಂಥ ಕೆಲಸ ಈಗ ಅಧಿಕೃತವಾಗಿ ಸಂವಿಧಾನಾತ್ಮಕವಾಗಿ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಈಗ ಹೇಳ್ತಾ ಇದ್ದೀರಿ ಏನಂತ? ಇದು ಪಿತೂರಿ ಅಂತ ನನಗೆ ಗೊತ್ತಿತ್ತು, ಷಡ್ಯಂತ್ರ ಅಂತ ನನಗೆ ಗೊತ್ತಿತ್ತು. ನನಗೆ 6 ಜನರ ಬಗ್ಗೆ ಏನೂ ಅಭಿಪ್ರಾಯ ಇಲ್ಲ ಸರ್. 6 ಜನ ತಪ್ಪು ಮಾಡಿದ್ರು ಅವ್ರಿಗೆ ಗಲ್ಲಿಗೆ ಹಾಕಿ ಅವ್ರಿಗೆ ಶಿಕ್ಷೆ ಕೊಡಿ, ಆಜೀವ ಶಿಕ್ಷೆ ಆಗಲಿ, ನೋ.
ಅವರು ಈ ರೀತಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದೇ ಈಗಿರೋ ಸರ್ಕಾರ ಅಂತ ನಾನು ಹೇಳೋದು. ಸರ್ಕಾರ ಬಿಗಿಯಾಗಿದ್ದಿದ್ರೆ, ಸರ್ಕಾರಕ್ಕೆ ಹಿಂದೂ ಧರ್ಮದ ಬಗ್ಗೆ ಗೌರವ ಇದ್ದಿದ್ರೆ, ಈ ರೀತಿ ನಸ್ಲಿ ಹರಾಮ್ ಕೆಲಸ ಮಾಡುವಂಥ ಜನ ಇದ್ದಾರೆ ಅಂತ ಮಾಡಲಿಕ್ಕೆ ಹೆದರುವಂಥ ವಾತಾವರಣ ಇದ್ದಿದ್ರೆ ಅವ್ರು ಯಾರು ಬುರುಡೆ ಗ್ಯಾಂಗ್ ತಯಾರಿ ಆಗ್ತಿರಲಿಲ್ಲ. ಸರ್ಕಾರ ದುರ್ಬಲವಾಗಿದ್ದಕ್ಕೆ, ಸರ್ಕಾರದ ಉದ್ದೇಶವೇ ಹಿಂದೂಗಳನ್ನ ಹೊಡಿಬೇಕು ಅಂತಿದ್ದದರಿಂದಾಗಿ ಬುರುಡೆ ಗ್ಯಾಂಗ್ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಶಿಕ್ಷೆ ಆಗಬೇಕಾಗಿದ್ದು ಯಾರಿಗೆ? ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನಮಸ್ಕಾರ.